Hi everybody, welcome to Sri Saptagiri PU College online coaching classes, Department of Physics. Unit number 3, Current Electricity, Lecture 2. So in the previous lecture, you have learnt definition of a current, definition of 1 ampere of current, that is of SI unit of a current. So ಈ ಲೆಕ್ಚರಿಂಗಲ್ಲಿ ಡೈರೆಕ್ಷನ್ಸ್ ಆಫ್ ದಿ ಕರೆಂಟ್ ಆಗಿರ್ಬೋದು, ಟೈಪ್ಸ್ ಆಫ್ ದಿ ಕರೆಂಟ್, ಪೊಟೆನ್ಷಿಯಲ್ ಡಿಫ್ರೆನ್ಸ್, ಸೊ ಈ ಥರ ಕೆಲವು ಬೇಸಿಕ್ ಥಿಂಗ್ಸ್ ವಿಚ್ ಇಸ್ ನೀಡೆಡ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್, ಆ ಡೆಫಿನಿಷನ್ಸ್ಗಳನ್ನೆಲ್ಲ ಸ್ವಲ್ಪ ಓದ್ತಾ ಹೋಗೋಣ. ಸೊ ಫಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕರೆಂಟ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕರೆಂಟ್ ಅಂತ ಹೇಳಿದ್ರೆ ಯೂಶಲಿ SLCಲಿ ಅಥವಾ ನಿಮಗೆ ಗೊತ್ತಿರೋ ಪ್ರಕಾರ 2 ಟೈಪ್ಸ್ ಆಫ್ ಕರೆಂಟ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಆಫ್ ಡೈರೆಕ್ಟ್ ಕರೆಂಟ್ ಆ್ಯಂಡ್ ಆಲ್ಟರ್ನೇಟಿಂಗ್ ಕರೆಂಟ್, ಅಂದರೆ DC ಕರೆಂಟ್ ಅಂತ ಒಂದು, AC ಕರೆಂಟ್ ಅಂತ ಒಂದು. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಫಸ್ಟ್, ಸೊ ಲೆಟ್ ಅಸ್ ಟೇಕ್ ಆನ್ ದಿ ವೈ ಆಕ್ಸಿಸ್ ಕರೆಂಟ್ನ ರೆಪ್ರೆಸೆಂಟೇಷನ್ ಮಾಡ್ಕೊಳ್ಳೋಣ. ಎಕ್ಸ್ ಆಕ್ಸಿಸಲ್ಲಿ ಟೈಮ್ ರೆಪ್ರೆಸೆಂಟೇಷನ್ ಮಾಡ್ಕೊಳ್ಳೋಣ. ಸೊ ಟೈಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದ್ರ ಮುಖಾಂತರ ಕರೆಂಟ್ನ ಟೈಪ್ಸ್ ಕೂಡ ಡಿಪೆಂಡ್ ಆಗ್ತಾ ಹೋಗಿದೆ. ಸೊ ಫಸ್ಟ್ ಟೈಪ್ ಸ್ಟೆಡಿ ಕರೆಂಟ್ ವಿಚ್ ಡಸ್ ನಾಟ್ ವೇರಿ ವಿತ್ ಎ ಟೈಮ್. ಅಬ್ಸರ್ವ್ ಮಾಡ್ಕೊಳ್ಳಿ, ಕರೆಂಟು ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಮೈಟ್ ಆಫ್ 3 ಆಂಪಿಯರ್ ಇದೆ ಅಂತ ಅನ್ಕೊಳ್ಳೋಣ. ಸೊ 3 ಆಂಪಿಯರ್ ಕರೆಂಟು ನಾನು ಎಷ್ಟೇ ವ್ಯಾಲ್ಯೂ ಆಫ್ ಟೈಮಲ್ಲಿ ಮೆಷರ್ ಮಾಡಿದ್ರೂ ಸಹಿತ ಸೊ ಅಷ್ಟೇ 3 ಆಂಪಿಯರ್ ಕರೆಂಟ್ ಇದೆ. ಅದನ್ನು ಏನಂತ ಕರಿತೀವಿ? ಸ್ಟೆಡಿ ಕರೆಂಟ್ ಅಥವಾ ಡೈರೆಕ್ಟ್ ಕರೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಸ್ಟೆಡಿ ಕರೆಂಟ್ ಈಸ್ ಎ ಕರೆಂಟ್ ವಿಚ್ ಡಸ್ ನಾಟ್ ವೇರಿ ವಿತ್ ರೆಸ್ಪೆಕ್ಟ್ ಟು ವಾಟ್? ಟೈಮ್. ವಿತ್ ರೆಸ್ಪೆಕ್ಟ್ ಟು ಟೈಮ್ ಅದನ್ನೇನಂತ ಕರಿಬೇಕು? ಸ್ಟೆಡಿ ಕರೆಂಟ್ ಅಥವಾ ಡೈರೆಕ್ಟ್ ಕರೆಂಟ್ ಅಂತ ಕರಿತಾ ಹೋಗ್ತೀರಾ. ಸೆಕೆಂಡ್ ಡಿವಿಷನ್ನು ಆಲ್ಟರ್ನೇಟಿಂಗ್ ಕರೆಂಟ್ನ ಬದಲು ಸ್ವಲ್ಪ ಈ ಸ್ಟಡಿ ಕರೆಂಟ್ನ ವೇರಿ ಮಾಡ್ತಾ ಹೋಗೋಣ. ಅದನ್ನು ವೇರಿಯಿಂಗ್ ಕರೆಂಟ್ ಅಂತ ಕರಿತಾ ಹೋಗ್ತೀವಿ. ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವೇರಿಯಿಂಗ್ ಕರೆಂಟ್ ಬಿ ಲೈನ್ ಏನಿದೆ ಇದು ವೇರಿಯಿಂಗ್ ಕರೆಂಟ್. ಯಾವ ರೀತಿ? 1 ಸೆಕೆಂಡ್ ಟೈಮಲ್ಲಿ ನಮಗೆ ಜಸ್ಟ್ ಎ ಸೆಕೆಂಡ್, ಸ್ವಲ್ಪ ಜನ ರೆಡ್ ಇಂಕ್ ಏನೋ ಕಾಣಲ್ಲ ಅಂತ ಹೇಳಿದ್ರಿ, ಅದನ್ನು ವೈಟ್ ಆಗಿ ಚೇಂಜ್ ಮಾಡ್ಕೊತೀನಿ. ಓಕೆ, ಸೊ ಈಗ 1 ಸೆಕೆಂಡ್ ಟೈಮಲ್ಲಿ ಕರೆಂಟು ಅರೌಂಡ್ ಎಷ್ಟೋ ಒಂದು ಲೆಟಸ್ ಕನ್ಸಿಡರ್ ಇಸ್ 1 ಆಂಪಿಯರ್ ಇದೆ ಅಂತ ಅನ್ಕೋಣ. ಹಾಗೆ 2 ಸೆಕೆಂಡಲ್ಲಿ ಕರೆಂಟ್ ಇಸ್ ಆಫ್ ಡಿಫ್ರೆಂಟ್, 3 ಸೆಕೆಂಡಲ್ಲಿ ಕರೆಂಟ್ ಇಸ್ ಆಫ್ ಡಿಫ್ರೆಂಟ್. ಅಂದರೆ ಹಿಯರ್ ದಿ ಕರೆಂಟ್ ಈಸ್ ಏನಾಗ್ತಾ ಹೋಗ್ತಾ ಇದೆ? ವೇರಿ ಆಗ್ತಾ ಹೋಗ್ತಾ ಇದೆ. ಅದಕ್ಕೋಸ್ಕರ ಅಂತ ಕರಿತೀವಿ, ಇದನ್ನ ವೇರಿಯಿಂಗ್ ಕರೆಂಟ್ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಲೈನ್ ಸಿ ಕೂಡ ಅಬ್ಸರ್ವ್ ಮಾಡಿ. ಯಾವುದೇ ಕಾರಣಕ್ಕೂ ನನಗೆ ಈ ರೀತಿ 3 ಆಂಪಿಯರ್ ಕರೆಂಟು ಕಾನ್ಸ್ಟೆಂಟ್ ಆಗಿಲ್ಲ. ಕರೆಂಟ್ ಈಸ್ ಆಫ್ ವೇರಿಯಿಂಗ್. ಅದಕ್ಕೋಸ್ಕರ ಅಂತ ಕರಿಬೇಕು? ವೇರಿಯಿಂಗ್ ಕರೆಂಟ್ ಅಂತ ಕರಿಬೇಕು. ವೇರ್ ಓನ್ಲಿ ಚೇಂಜಸ್ ಇನ್ ಯಾವುದರಲ್ಲಿ? ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡಲ್ಲಿ ಮಾತ್ರ ಚೇಂಜ್ ಆಗ್ತಿದೆ ಹೊತ್ತು, ಅಂದರೆ ಪಾಸಿಟಿವ್ +3 +1 +2ನೇ ಕರೆಂಟ್ ಬರ್ತಾ ಇದೆ ಹೊತ್ತು ಯಾವುದೇ ಕಾರಣಕ್ಕೂ ನೆಗೆಟಿವ್ ಕ್ವಾಂಟಿಟಿ ಹೋಗ್ತಾ ಇಲ್ಲ. ಇದನ್ನೇಂತ ಕರಿಬೇಕು ನೀವು? ವೇರಿಯಿಂಗ್ ಕರೆಂಟ್ whose magnitude, only magnitude is varying with respect to time. ಥರ್ಡ್ ಡಿವಿಷನ್ಗೆ ಬರೋಣ. ಸೊ ಥರ್ಡ್ ಡಿವಿಷನಲ್ಲಿ ಯಾವ ರೀತಿ ಹಾಕೊಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ಆಲ್ಟರ್ನೇಟಿಂಗ್ ಕರೆಂಟ್. ಆಲ್ಟರ್ನೇಟಿಂಗ್ ಕರೆಂಟ್ whose magnitude varies continuously and direction changes ಪೀರಿಯಾಡಿಕ್ ಆಗಿ ನಿಮಗೆ ಡೈರೆಕ್ಷನ್ ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಯು ಕ್ಯಾನ್ ಕನ್ಸಿಡರ್ ಆಸ್ ಅ ವೇವ್. ಫಸ್ಟ್ ಇಯರ್ನಲ್ಲಿ ವೇವ್ ಅಂತ ಕೂಡ ಓದಿದಿರ ಅಲ್ವಾ ಅಲ್ಲಿ. ಸೊ ವೇವ್ ನೇಚರ್ ಕೂಡ ಇದೇ ರೀತಿನೇ ಆಗ್ತಾ ಹೋಗಿರುತ್ತೆ. ಅಬ್ಸರ್ವ್ ಮಾಡ್ಕೊಳ್ಳಿ, ಈ ಪಾಯಿಂಟಿಂದ ಈ ಪಾಯಿಂಟ್ ತನಕನೂ ಲೆಟ್ ಯು ಕನ್ಸಿಡರ್ ಇಟ್ ಈಸ್ ಆಫ್ ಟೈಮ್ ಪೀರಿಯಡ್ ಅಂತ ಅನ್ಕೊಂತ ಹೋಗೋಣ. ಇದೇ ಒಂದು ಸೇಮ್ ಸೆಟ್ ಆಫ್ ಟೈಮ್ ಪೀರಿಯಡು ಮತ್ತೆ ಕೂಡ ಏನಾಗಿದೆ ಅಲ್ಲಿ, ಇಲ್ಲೂ ಕೂಡ ರಿಪೀಟ್ ಆಗಿದೆ.
ಕಾಣಿಸ್ತಿದೆ ಅಲ್ವಾ ಅಲ್ಲಿ. ಸೊ ಡೈರೆಕ್ಷನ್ ಚೇಂಜಸ್ ಏನಾಗ್ತಾ ಹೋಗಬೇಕು ಪೀರಿಯಾಡಿಕಲಿ. ಸೊ ನಾವಿಲ್ಲಿ ಟೈಮ್ ಪೀರಿಯಡ್ ಟಿ ಅಂತ ಅನ್ಕೊಂಡೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ T/2 ನಲ್ಲಿ ಕರೆಂಟ್ ವೇರಿಯೇಷನ್ಸ್ ಆಗ್ತಾ ಹೋಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ ಡೈರೆಕ್ಷನ್ ಅಲ್ಲಿ. ಸೊ ಇದನ್ನ ಪಾಸಿಟಿವ್ ಡೈರೆಕ್ಷನ್ ಅಂತ ಅನ್ಕೊಂಡ್ವಿ ಅಂತ ಹೇಳಿದ್ರೆ ಇದನ್ನ ಅಂತ ಅನ್ಕೊಬೇಕು ನೆಗೆಟಿವ್ ಡೈರೆಕ್ಷನ್ ಅಂತ ಅನ್ಕೊಂತಾ ಹೋಗ್ಬೇಕು. ಸೊ ಫ್ರಮ್ 1 to 2 ಪಾಸಿಟಿವ್ ಡೈರೆಕ್ಷನ್ ಇತ್ತು, 2 to 4 ಏನಾಗ್ತಾ ಇದೆ ನೆಗೆಟಿವ್ ಡೈರೆಕ್ಷನ್ ಹೋಗ್ತಾ ಇದೆ. ಮತ್ತೆ ಸೇಮ್ ಆಸ್ ಇಟ್ ಈಸ್ ಅಗೈನ್ 2 ಡೈರೆಕ್ಷನ್ಸ್ ಅಲ್ಲೇ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಎಷ್ಟು ವೇರಿಯೇಷನ್ಸ್ ಬಂತು 2 ಟೈಮ್ ಡಿವಿಷನ್ ಅಂದ್ರೆ 2 ಸೆಕೆಂಡ್ಸ್ ಡಿವಿಷನ್ ಅಲ್ಲೇ ಪಾಸಿಟಿವ್ ಆಕ್ಸಿಸ್ ಮತ್ತೆ 2 ಸೆಕೆಂಡ್ಸ್ ನಲ್ಲೇ ನೆಗೆಟಿವ್ ಆಕ್ಸಿಗೆ ಡ್ರಿಫ್ಟ್ ಆಗ್ತಾ ಹೋಗುತ್ತೆ. ಇದನ್ನೇ ಅಂತ ಕರಿತೀವಿ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಆಲ್ಟರ್ನೇಟಿಂಗ್ ಕರೆಂಟ್ ಇಸ್ ಅ ಕರೆಂಟ್ whose magnitude varies continuously and direction changes periodically. ಸೊ ಪೀರಿಯಾಡಿಕ್ ಆಗಿ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಒಂದ್ಸಲ ಪಾಸಿಟಿವ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಏನಾಗಬೇಕು ನೆಗೆಟಿವ್ ಆಗ್ತಾ ಹೋಗಬೇಕು. ಸೊ ಈ ಟೈಪ್ ಆಫ್ ಕರೆಂಟ್ ಅಂತ ಕರಿಬೇಕು ನೀವು ಆಲ್ಟರ್ನೇಟಿಂಗ್ ಕರೆಂಟ್. ಓಕೆ, ಸೊ ಡೈರೆಕ್ಷನ್ಸ್ ಆಫ್ ದಿ ಕರೆಂಟ್ ನ ನೋಡ ಈಗ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕರೆಂಟ್ ನ ನೋಡಿದ್ವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಡೈರೆಕ್ಷನ್ ಆಫ್ ದಿ ಕರೆಂಟ್ ಯಾವ್ದಾದ್ರು ಅಂತ ಹೇಳಿದ್ರೆ ಒನ್ ಇಟ್ ಈಸ್ ಆಫ್ ಕನ್ವೆನ್ಷನಲ್ ಕರೆಂಟ್, ಸೆಕೆಂಡ್ ಇಟ್ ಈಸ್ ಆಫ್ ಎಲೆಕ್ಟ್ರಾನಿಕ್ ಕರೆಂಟ್. ಅಬ್ಸರ್ವ್ ಮಾಡಿ ಈಗ ಇಲ್ಲಿ conventional current is a current whose direction is along the direction of motion of ಯಾವುದು ಪಾಸಿಟಿವ್ ಚಾರ್ಜ್ ಅಂಡರ್ ದಿ ಆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನಿಮಗೆಲ್ಲ ಗೊತ್ತಿದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಯಾವ ರೀತಿ ಇರುತ್ತಪ್ಪ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಆಲ್ವೇಸ್ ಇಟ್ ಹ್ಯಾಸ್ ಟು ಫ್ಲೋಸ್ ಫ್ರಮ್ ಎಲ್ಲಿಂದ ಎಲ್ಲಿಗೆ ಪಾಸಿಟಿವ್ ಟು ನೆಗೆಟಿವ್. ಸೊ ಇದನ್ನೇ ನಾವಿಲ್ಲಿ ಕರಿತಾ ಹೋಗೋದು ಕನ್ವೆನ್ಷನಲ್ ಕರೆಂಟ್ ಈಸ್ ಅ ಕರೆಂಟ್ ಹೂಸ್ ಡೈರೆಕ್ಷನ್ ಈಸ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಪಾಸಿಟಿವ್ ಚಾರ್ಜ್. ಮೋಷನ್ ಆಫ್ ಪಾಸಿಟಿವ್ ಚಾರ್ಜ್ ಅಂತ ಹೇಳಿದ್ರೆ ಎಲ್ಲಿಂದ ಎಲ್ಲಿಗೆ ಬರಬೇಕು ಪಾಸಿಟಿವ್ ಟು ನೆಗೆಟಿವ್. ಯಾಕೆ ಒಂದು ಪಾಸಿಟಿವ್ ಚಾರ್ಜ್ ನ ತಗೊಂಡೆ ಅಂತ ಹೇಳಿದ್ರೆ ಈ ಒಂದು ಪಾಸಿಟಿವ್ ಚಾರ್ಜು ಈ ಪ್ಲಸ್ ನ ಏನ್ ಮಾಡ್ತಾ ಹೋಗುತ್ತೆ ರಿಪಲ್ ಮಾಡುತ್ತೆ. ರಿಪಲ್ ಮಾಡಿ ಯಾವ ಕಡೆಗೆ ಮೂವ್ ಆಗ್ತಾ ಹೋಗ್ಬೇಕು ನೆಗೆಟಿವ್ ಸೈಡ್ಗೆ ಮೂವ್ ಆಗ್ತಾ ಹೋಗ್ಬೇಕು. ಪಾಸಿಟಿವ್ ಸೈಡ್ ನ ಯಾವುದು ರಿಪೆಲ್ ಮಾಡ್ತು ಪಾಸಿಟಿವ್ ಚಾರ್ಜ್ ರಿಪೆಲ್ ಮಾಡ್ತು. ರಿಪೆಲ್ ಮಾಡಿ ಯಾವ ಕಡೆಗೆ ಮೂವ್ ಆಯ್ತು ನೆಗೆಟಿವ್ ಸೈಡ್ ಕಡೆಗೆ ಮೂವ್ ಆಯಿತು. ದೇರ್ಫೋರ್ ದಿ ಡೈರೆಕ್ಷನ್ ಆಫ್ ದಿ ಏನು ಪಾಸಿಟಿವ್ ಚಾರ್ಜ್ ಈಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಸೈಡ್. ಅದನ್ನೇ ಕನ್ವೆನ್ಷನಲ್ ಕರೆಂಟ್ ಅಂತ ಕರೆಯೋದು. ಕನ್ವೆನ್ಷನಲ್ ಕರೆಂಟ್ ಈಸ್ ಎ ಕರೆಂಟ್ ಅಥವಾ ಡೈರೆಕ್ಷನ್ ಆಫ್ ದಿ ಕರೆಂಟ್ ಹೂಸ್ ಡೈರೆಕ್ಷನ್ ಈಸ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಯಾವುದಾಗಬೇಕು ಮೋಷನ್ ಆಫ್ ದಿ ಪಾಸಿಟಿವ್ ಚಾರ್ಜ್. ಮೋಷನ್ ಆಫ್ ದಿ ಪಾಸಿಟಿವ್ ಚಾರ್ಜ್. ಲೆಟ್ us observe that one. Let us consider two plates are there. One it is of positive plate, another is of negative plate. ಪಾಸಿಟಿವ್ ಸೈಡ್ ಅನ್ಕೋಣ ನೆಗೆಟಿವ್ ಸೈಡ್ ಅಂತ ಅನ್ಕೊಂತ ಹೋಗೋಣ. ಈಗಿಲ್ಲಿ ಪಾಸಿಟಿವ್ ಚಾರ್ಜ್ ಹಾಕಿದ್ರೆ ಯಾವ ಕಡೆ ಮೂವ್ ಆಗುತ್ತೆ. ಸೊ ನಾನೇನಾದ್ರೂ ಇಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ನ ರೆಪ್ರೆಸೆಂಟ್ ಮಾಡಿದೆ ಅಂತ ಹೇಳಿದ್ರೆ ಪಾಸಿಟಿವ್ ಮತ್ತೆ ಪಾಸಿಟಿವ್ ಏನಾಗುತ್ತೆ ರಿಪಲ್ ಆಗುತ್ತೆ. ಯಾವ ಕಡೆಗೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗಬೇಕು ನೆಗೆಟಿವ್ ಸೈಡ್ಗೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ದಿಸ್ ಪಾಸಿಟಿವ್ ಚಾರ್ಜ್ ಇಸ್ ಮೂವಿಂಗ್ ಟುವರ್ಡ್ಸ್ ದಿ ನೆಗೆಟಿವ್ ಸೈಡ್ ವಿಚ್ ಇಸ್ ಮೂವಿಂಗ್ ಅವೇ ಫ್ರಮ್ ದಿ ಪಾಸಿಟಿವ್ ಸೈಡ್. therefore current is in the direction from positive to negative. Now let us consider instead of positive charge negative charge na consider ಮಾಡ್ಕೊಂತ ಹೋಗೋಣ. So conventional current due to motion of the electrons is in the direction opposite to the motion of electrons. ಯಾಕೆ ಸೇಮ್ ಸರ್ಕ್ಯೂಟ್ ನ ಕನ್ಸಿಡರ್ ಮಾಡ್ತೀನಿ. ಒಂದ್ ಕಡೆ ಪಾಸಿಟಿವ್ ಸೈಡ್ ಇದೆ ನೆಗೆಟಿವ್ ಸೈಡ್ ಇದೆ ಅಂತ ಅನ್ಕೊಂತ ಹೋಗೋಣ. ಈಗ ಇಲ್ಲಿ ಏನ್ ಹಾಕೊಂತ ಇದೀವಿ ಯಾವ ಚಾರ್ಜ್ ನ ಹಾಕೊಂತ ಇದೀವಿ ನೆಗೆಟಿವ್ ಚಾರ್ಜ್ ನ ಹಾಕೊಂತ ಇದೀವಿ. ನೆಗೆಟಿವ್ ಮತ್ತೆ ಅಥವಾ ಎಲೆಕ್ಟ್ರಾನ್ಸ್ ಮತ್ತೆ ನೆಗೆಟಿವ್ ಸೈಡ್ ಏನಾಗತ್ತಪ್ಪ ರಿಪಲ್ ಆಗತ್ತೆ. ರಿಪಲ್ ಆಗಿ ಯಾವ ಕಡೆಗೆ ಮೂವ್ ಆಗ್ತಾ ಹೋಗ್ಬೇಕು ಪಾಸಿಟಿವ್ ಕಡೆಗೆ ಮೂವ್ ಆಗ್ತಾ ಹೋಗಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ ಕನ್ವೆನ್ಷನಲ್ ಕರೆಂಟ್ ಯಾವ ರೀತಿ ಇತ್ತು ಇಟ್ ವಿಲ್ ಮೂವ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಸೊ ಕನ್ವೆನ್ಷನಲ್ ಕರೆಂಟ್ ಡ್ಯೂ ಟು ಮೋಷನ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ದಿ ಡೈರೆಕ್ಷನ್ ಆಪೋಸಿಟ್ ಟು ಯಾವುದಕ್ಕೆ ಮೋಷನ್ ಆಫ್ ದಿ ಎಲೆಕ್ಟ್ರಾನ್ಸ್. ಈಗ ಎಲೆಕ್ಟ್ರಾನ್ ನ ಮೋಷನ್ ಅಬ್ಸರ್ವ್ ಮಾಡೋಣ. ಸೊ ಎಲೆಕ್ಟ್ರಾನ್ ನ ಮೋಷನ್ ಯಾವ ರೀತಿ ಇದೆ ಸೊ ಇಟ್ ಈಸ್ ಆಪೋಸಿಟ್ ಟು ಯಾವುದಕ್ಕೆ ಡೈರೆಕ್ಷನ್ ಆಫ್ ದಿ ಮೋಷನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಕನ್ವೆನ್ಷನಲ್ ಕರೆಂಟ್ ನ ಡೈರೆಕ್ಷನ್ ಪಾಸಿಟಿವ್ ಟು ನೆಗೆಟಿವ್. ಬಟ್ ಎಲೆಕ್ಟ್ರಾನ್ಸ್ ನ ಡೈರೆಕ್ಷನ್ ಯಾವ ಕಡೆಗಿದೆ ನೆಗೆಟಿವ್ ಟು ಪಾಸಿಟಿವ್. ದೇರ್ಫೋರ್ ಮೋಷನ್ ಆಫ್ ಎಲೆಕ್ಟ್ರಾನ್ಸ್ ಏನಾಗಬೇಕು ಈಸ್ ಆಪೋಸಿಟ್ ಟು
ಕನ್ವೆನ್ಷನಲ್ ಕರೆಂಟ್. ನೆನಪಲ್ಲಿರಲಿ. ಸೊ ಇದು ಒನ್ ಟೈಪ್ ಆಫ್ ಕರೆಂಟ್ ಆಯಿತು. ಸೆಕೆಂಡ್ ಟೈಪ್ ಆಫ್ ಕರೆಂಟ್, ಡೈರೆಕ್ಷನ್ ಆಫ್ ದಿ ಕರೆಂಟ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ಎಲೆಕ್ಟ್ರಾನಿಕ್ ಕರೆಂಟ್. ಸೊ ಎಲೆಕ್ಟ್ರಾನಿಕ್ ಕರೆಂಟ್ ಈಸ್ ಎ ಕರೆಂಟ್ whose direction is along the direction of motion of the electrons which is opposite to flow of electric field. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಆಪೋಸಿಟ್ ಆಗಿದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಯಾವ ರೀತಿಯಪ್ಪ? ಇಟ್ ಈಸ್ ಆಫ್ ಪಾಸಿಟಿವ್ ಟು ನೆಗೆಟಿವ್. ಅಂದ್ರೆ ಕನ್ವೆನ್ಷನಲ್ ಕರೆಂಟ್ ನ ಡೈರೆಕ್ಷನ್ ಕೂಡ ಪಾಸಿಟಿವ್ ಟು ನೆಗೆಟಿವ್. ಪಾಸಿಟಿವ್ ಟು ನೆಗೆಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಫ್ಲೋ ಆಗುತ್ತೆ, ಬಟ್ ಎಲೆಕ್ಟ್ರಾನ್ಸ್ ವಿಲ್ ಫ್ಲೋ ಫ್ರಮ್ ಎಲ್ಲಿಂದ ಎಲ್ಲಿಗೆ? ನೆಗೆಟಿವ್ ಟು ಪಾಸಿಟಿವ್. ನೆಗೆಟಿವ್ ಟು ಪಾಸಿಟಿವ್ ಹೋಗ್ತಿರೋಂಥ ಚಾರ್ಜಸ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎಲೆಕ್ಟ್ರಾನ್ಸ್. ಸೊ ಮೋಷನ್ ಆಫ್ ದಿ ಎಲೆಕ್ಟ್ರಾನ್ಸ್ ನ ಕಡೆಗೆ ನಾನೇನಾದ್ರು ಡೈರೆಕ್ಷನ್ ಆಫ್ ದಿ ಕರೆಂಟ್ ನ ತಗೊಂಡೆ ಅಂದ್ರೆ ಆ ಟೈಪ್ ಆಫ್ ಕರೆಂಟ್ ನ ಏನಂತ ಕರಿಬೇಕು ನೀವು? ಎಲೆಕ್ಟ್ರಾನಿಕ್ ಕರೆಂಟ್ ಅಂತ ಕರಿತಾ ಹೋಗ್ಬೇಕು. ಅಬ್ಸರ್ವ್ ಮಾಡಿ ಅದನ್ನ. ನಾವು ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್, ದೇರ್ಫೋರ್ ಡೈರೆಕ್ಷನ್ ಆಫ್ ದಿ ಕರೆಂಟ್ ಈಸ್ ಆಲ್ಸೋ ಫ್ರಮ್ ಯಾವುದಕ್ಕೆ? ನೆಗೆಟಿವ್ ಟು ಪಾಸಿಟಿವ್. ಅಬ್ಸರ್ವ್ ಮಾಡಿ, ಟೂ ಟೈಪ್ಸ್ ಆಫ್ ಡೈರೆಕ್ಷನ್ ಆಫ್ ದಿ ಕರೆಂಟ್ ಬರುತ್ತೆ. ಒನ್ ಇಟ್ ಈಸ್ ಆಫ್ ಕನ್ವೆನ್ಷನಲ್ ಕರೆಂಟ್ ಅಂಡ್ ಎಲೆಕ್ಟ್ರಾನಿಕ್ ಕರೆಂಟ್. ಕನ್ವೆನ್ಷನಲ್ ಕರೆಂಟ್ ಆಲ್ವೇಸ್ ಫ್ಲೋಸ್ ಫ್ರಮ್ positive to negative, where electronic current will always flows from negative to positive, where conventional current is same as the direction of the conventional current is same as the direction of the flow of electric field or motion of positive charges, but electronic current is opposite to ಯಾವುದಕ್ಕೆ? ಡೈರೆಕ್ಷನ್ ಆಫ್ ದಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಆರ್ ಇಟ್ ಈಸ್ ಸೇಮ್ ಇನ್ ದಿ ಮೋಷನ್ ಆಫ್ ಎಲೆಕ್ಟ್ರಾನ್ಸ್. ನೆನಪಲ್ಲಿರಬೇಕು, ಕನ್ಫ್ಯೂಷನ್ಸ್ ಇಲ್ಲ, ತುಂಬಾ ಸಿಂಪಲ್ ಆಗಿದೆ. ಸೊ ಟೂ ಟೈಪ್ಸ್ ಆಫ್ ಡೈರೆಕ್ಷನ್ಸ್ ಆಫ್ ದಿ ಕರೆಂಟ್, ಕನ್ವೆನ್ಷನಲ್ ಕರೆಂಟ್ ಅಂಡ್ ಎಲೆಕ್ಟ್ರಾನಿಕ್ ಕರೆಂಟ್. ಓಕೆ, ಸೊ ಟೈಪ್ಸ್ ಆಫ್ ಡೈರೆಕ್ಷನ್ ಆಫ್ ದಿ ಕರೆಂಟ್ ನ ನೋಡಿದ್ವಿ. ಅದಕ್ಕಿಂತ ಮುಂಚೆ ಟೈಪ್ಸ್ ಆಫ್ ಕರೆಂಟ್ ನ ನೋಡಿದ್ವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಏನು ಅಂತ ಅಬ್ಸರ್ವ್ ಮಾಡ್ಕೊಳ್ಳೋಣ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಗ್ರಾವಿಟೇಷನಲ್ ಯೂನಿಟ್ ಅಲ್ಲೂ ನೋಡಿದ್ದೀರಾ. ಏನದು? ಸೊ ವಾಟ್ ಈಸ್ ದಿ ಮೀನಿಂಗ್ ಆಫ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ದಿ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಆನ್ ಆಬ್ಜೆಕ್ಟ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್, ಅದನ್ನ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತಾ ಹೋಗ್ತೀವಿ. ಇಲ್ಲೂ ಕೂಡ ಅದನ್ನೇ ಕರಿತಾ ಹೋಗ್ಬೇಕು. ನಿಮಗೆ ಗ್ರಾವಿಟೇಷನ್ ಅಥವಾ ಹೀಟ್ ಇಂಜಿನ್ ನ ಹೇಳ್ಕೊಡ್ಬೇಕಾದ್ರೆ ಇಂಟರ್ ಕನ್ವರ್ಷನ್ಸ್ ಆಫ್ ಎನರ್ಜೀಸ್ ನ ಹೇಳ್ಕೊಟ್ಟಿದ್ವಿ. ಒಂದು ಪೊಟೆನ್ಷಿಯಲ್ ಎನರ್ಜಿಯಿಂದ ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಗಬೇಕಾದ್ರೆ ಸಮ್ ಸಾರ್ಟ್ ಆಫ್ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಇಲ್ಲೂ ಕೂಡ ಏನಾಗಬೇಕು? ಒಂದು ಕಂಡಕ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ ನೀವು ಆ ಕಂಡಕ್ಟರ್ ನ ಒಳಗಡೆ ಏನಿರುತ್ತೆ? ಚಾರ್ಜಸ್ ಇರುತ್ತೆ. ನಾವೀಗ ಆ ಚಾರ್ಜಸ್ ನ ಮೂವ್ ಮಾಡ್ತಾ ಹೋಗ್ಬೇಕು. ಆ ಚಾರ್ಜಸ್ ಮೂವ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ಏನ ಅಪ್ಲೈ ಮಾಡಬೇಕು? ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಬೇಕು. ಯಾವ ರೀತಿ ಅಂತ ಈ ಒಂದು ಸರ್ಕ್ಯೂಟ್ ಅಲ್ಲಿ ಅರ್ಥ ಮಾಡ್ಕೊಂತ ಹೋಗೋಣ ಈಗ. ಓಕೆ, ಸೊ ಅಬ್ಸರ್ವ್ ಮಾಡಿ. ಸೊ ಲೆಟ್ ಯು ಕನ್ಸಿಡರ್ ಟೂ ಪೈಪ್ಸ್ ವಿಚ್ ಇಸ್ ಫಿಲ್ಡ್ ವಿತ್ ವಾಟರ್. ಎರಡು ಪೈಪ್ಸ್ ಕನೆಕ್ಟ್ ಆಗಿದೆ, ಅಲ್ಲಿ ಅದು ವಾಟರ್ ನ ಫಿಲ್ ಅಪ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಎರಡು ವಾಟರ್ ಕೂಡ ಸೇಮ್ ಲೆವೆಲ್ ಅಲ್ಲಿ ಇದೆ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ಈಗ ವಾಟರ್ ಏನಾದ್ರು ಫ್ಲೋ ಆಗುತ್ತಾ? 100% ವಾಟರ್ ಫ್ಲೋ ಆಗಲ್ಲ. ಬಟ್ ನನಗೀಗ ವಾಟರ್ ಫ್ಲೋ ಆಗಬೇಕು. ವಾಟರ್ ಫ್ಲೋ ಆಗಬೇಕು ಅಂದ್ರೆ ಏನ್ ಮಾಡ್ತೀರಾ ನೀವು? ಅಂದ್ರೆ ಎಲ್ಲಿಂದ ಎಲ್ಲಿಗೆ ಮೂವ್ ಆಗಬೇಕು? 2 ಇಂದ 1 ಗೆ ಮೂವ್ ಆಗಬೇಕು ವಿತೌಟ್ ಚೇಂಜಿಂಗ್ ದಿ ವಾಟರ್. ಸೊ ಯಾವ ರೀತಿ ಮಾಡಬೇಕು ಈ ಚೇಂಜಸ್ ನ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಇನ್ಕ್ರೀಸ್ ದಿ ಹೈಟ್ ಆಫ್ ದಿ ಆಬ್ಜೆಕ್ಟ್ ನಂಬರ್ 2. ನಾವೇನಾದ್ರೂ ಹೈಟ್ ನ ಇನ್ಕ್ರೀಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಅವಾಗ ವಾಟರ್ ಫ್ಲೋ ಆಗ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡಿ, ನಾವಿಲ್ಲಿ ಫಸ್ಟ್ ಏನ್ ಮಾಡಿದ್ವಿ? ವಾಟರ್ ಲೆವೆಲ್ ನ ಸೇಮ್ ತಗೊಂಡಿದೀವಿ, ಬಟ್ ಇಲ್ಲಿ ವಾಟರ್ ಯಾವುದೇ ಕಾರಣಕ್ಕೂ ಮೂವ್ ಆಗೋದಿಲ್ಲ. ಏಕೆ? ಎರಡೂ ಕಡೆ ನನಗೆ ಪೊಟೆನ್ಷಿಯಲ್ಸ್ ಏನಾಗಿದೆ? ಪೊಟೆನ್ಷಿಯಲ್ ಆಫ್ 2 ಅಂಡ್ ಪೊಟೆನ್ಷಿಯಲ್ ಆಫ್ 1 ಇಸ್ ಆಫ್ ಸೇಮ್. ಈಗ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಐ ಆಮ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಹೈಟ್ ಆಫ್ ಎನಿ ಒನ್ ಆಬ್ಜೆಕ್ಟ್. ಅಂದ್ರೆ ಒಂದು ಹೈಯರ್ ಪೊಟೆನ್ಷಿಯಲ್ ಕೊಡ್ತೀನಿ, ಇನ್ನೊಂದು ಲೋಯರ್ ಪೊಟೆನ್ಷಿಯಲ್ ನ ಕೊಡ್ತೀನಿ. ಅವಾಗ ವಾಟರ್ ವಿಲ್ ಫ್ಲೋಸ್ ಫ್ರಮ್ ಎಲ್ಲಿಂದ ಇಲ್ಲಿಗೆ? ಹೈಯರ್ ಪೊಟೆನ್ಷಿಯಲ್ ಟು ಲೋಯರ್ ಪೊಟೆನ್ಷಿಯಲ್. ನಾವು ಯು ಹ್ಯಾವ್ ಟು ಕನ್ಸಿಡರ್ ಇನ್ಸ್ಟೆಡ್ ಆಫ್ ಏನ ಅಂತ ಹೇಳಿದ್ರೆ ವಾಟರ್ ನ ಬದಲು ಚಾರ್ಜಸ್ ಅಂತ ಅನ್ಕೊಂತ ಹೋಗಿ. ಸೊ ಈ ಒಂದು ಚಾರ್ಜಸ್ ಮೂವ್ ಆಗಬೇಕು ಕಂಡಕ್ಟರ್ ನ ಒಳಗಡೆ ಅಂತ ಹೇಳಿದ್ರೆ ನಾವೀಗ ಏನ ಸಪ್ಲೈ ಮಾಡಬೇಕು? ಒಂದು ಹೈಯರ್ ಪೊಟೆನ್ಷಿಯಲ್ ಕೊಡಬೇಕು, ಇನ್ನೊಂದು ಲೋಯರ್ ಪೊಟೆನ್ಷಿಯಲ್ ನ ಕೊಡಬೇಕು. ಆವಾಗ ಮಾತ್ರ ಏನ್ ಫ್ಲೋ ಆಗ್ತಾ ಹೋಗುತ್ತೆ?
ಚಾರ್ಜಸ್ ಫ್ಲೋ ಆಗ್ತಾ ಹೋಗುತ್ತೆ. ಸೊ ಚಾರ್ಜಸ್ ಫ್ಲೋ ಆಗಬೇಕು ಅಂದ್ರೆ ನಾನೀಗ ಪೊಟೆನ್ಷಿಯಲ್ಸ್ ನ ಡಿಫರ್ ಮಾಡ್ಕೊಂತ ಹೋಗಬೇಕು. ಸೊ ಒನ್ ಹ್ಯಾಸ್ ಟು ಬಿ ಅಟ್ ಹೈಯರ್ ಪೊಟೆನ್ಷಿಯಲ್ ಅಂಡ್ ಅನದರ್ ಒನ್ ಹ್ಯಾಸ್ ಟು ಬಿ ಅಟ್ ಲೋಯರ್ ಪೊಟೆನ್ಷಿಯಲ್. ಸೊ ಈ ರೀತಿ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಬೇಕು. ಆ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ನ ಏನಂತ ಕರಿತೀರಾ ಅಂತ ಹೇಳಿದ್ರೆ ದಿ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಅಂಡ್ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಅದನ್ನ ಅಂತ ಕರಿಬೇಕು ನೀವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತಾ ಹೋಗಬೇಕು. ಓಕೆ, ನೌ ಹಿಯರ್ ಲೆಟ್ ಅಸ್ ಕನ್ಸಿಡರ್ a conductor where inside this conductor we have plenty of charges. ಇದ್ರ ಮಧ್ಯ ಒಳಗಡೆ ಏನಿದೆ ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ಚಾರ್ಜಸ್ ಇದೆ ಅಂತ ಅನ್ಕೋಣ. ಸೊ ಈ ಚಾರ್ಜಸ್ ಏನಾಗಬೇಕು, ಈಗ ನನಗೆ ಮೂವ್ ಆಗ್ತಾ ಹೋಗ್ಬೇಕು. ಚಾರ್ಜಸ್ ಮೂವ್ ಆಗ್ಬೇಕು ನಾನು ಏನ್ ಅಪ್ಲೈ ಮಾಡಬೇಕು, ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡ್ಕೊಂತ ಹೋಗ್ಬೇಕು. ನೆನಪಲ್ಲಿರ್ಲಿ, ದೇರ್ ಫೋರ್ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಒನ್ ಹ್ಯಾಸ್ ಟು ಬಿ ಅಟ್ ಹೈಯರ್ ಪೊಟೆನ್ಷಿಯಲ್ ಅಂಡ್ ಅನದರ್ ಒನ್ ಹ್ಯಾಸ್ ಟು ಬಿ ಅಟ್ ಲೋಯರ್ ಪೊಟೆನ್ಷಿಯಲ್. ಸೊ ಇದನ್ನ ಅಪ್ಲೈ ಮಾಡಿದ ತಕ್ಷಣ ಅವಾಗ ಚಾರ್ಜಸ್ ಏನಾಗ್ತಾ ಹೋಗುತ್ತೆ, ನನಗೆ ಮೂವ್ ಆಗ್ತಾ ಹೋಗುತ್ತೆ. ಇದನ್ನ ಏನಂತ ಕರಿತೀವಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಪೊಟೆನ್ಷಿಯಲ್ ಡಿಫರೆನ್ಸ್ ನ ರೆಪ್ರೆಸೆಂಟೇಷನ್ ವಿ ಅಂತಾದ್ರೂ ಕೂಡ ಮಾಡ್ತಾ ಹೋಗ್ಬೋದು, ಅಥವಾ ಜನರಲ್ ಆಗಿ ಪಿ ಡಿ ಅಂತ ತಗೊಂತಾ ಹೋಗ್ತೀವಿ. ಸೊ ಒಂದು ಚಾರ್ಜಸ್ ಕಂಡಕ್ಟರ್ ನ ಒಳಗಡೆ ಮೂವ್ ಆಗಬೇಕು ಅಂದ್ರೆ ಏನ ಅಪ್ಲೈ ಮಾಡಬೇಕು, ನೀವೀಗ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡ್ಕೊಂತ ಹೋಗ್ಬೇಕು. ಸೊ this potential difference is the work done in bringing a unit charge from one point to another point. Therefore PD is equal to W divided by Q. So W anta helidre it is of amount of charges which is represented by joules. Charge anta helidre Q. So Q ge unit en barutappa alli, it is of coulomb. Okay, so SI unit for charge ಏನ್ ಬರ್ತಾ ಹೋಗುತ್ತೆ, ವೋಲ್ಟ್ ಅಂತ ತಗೊಂತಾ ಹೋಗ್ತೀರಾ ಅಲ್ಲಿ. So SI unit for charge is, potential difference is of volt. Now there is a one more question that is of define 1 volt. Considering the equation potential difference is equal to work done divided by charge. So W 1 joule of work anta consider ಮಾಡಿ, Q 1 coulomb ಅಂತ ಕನ್ಸಿಡರ್ ಮಾಡಿ. then potential difference is equal to 1 volt which must be equal to 1 joule per coulomb. so ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ವೆರಿ ಸಿಂಪಲ್ ಆಗಿ ಅಗೈನ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಎ ಕಂಡಕ್ಟರ್. ಈ ಒಂದು ಕಂಡಕ್ಟರ್ಗೆ ಏನ ಅಪ್ಲೈ ಮಾಡಿದೀವಿ ಅಂತ ಹೇಳಿದ್ರೆ ಲೆಟ್ ಅಸ್ ಕನ್ಸಿಡರ್ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಿದೀವಿ ಅಂತ ಅನ್ಕೋಣ. ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿರಬೇಕು ಅಂತ ಅನ್ಕೊಂತಾ ಇದೀವಿ, 1 ವೋಲ್ಟ್ ಅಂತ ಅನ್ಕೊಂತಾ ಇದೀವಿ. 1 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಗಬೇಕು ಅಂತ ಹೇಳಿದ್ರೆ ಇದ್ರ ಒಳಗಡೆ ಎಷ್ಟು ಅಮೌಂಟ್ ಆಫ್ ಚಾರ್ಜಸ್ ಇರಬೇಕು, 1 ಕೂಲಂಬ್ ಆಫ್ ಚಾರ್ಜಸ್ ಇರಬೇಕು. ಈ 1 ಕೂಲಂಬ್ ಆಫ್ ಚಾರ್ಜಸ್ ನ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ತಗೊಂಡು ಹೋಗೋದಕ್ಕೆ ಎಷ್ಟು ಖರ್ಚು ಮಾಡಬೇಕು, ನಾನು ವರ್ಕ್ ಅನ್ನ 1 ಜೌಲ್ ಆಫ್ ವರ್ಕ್ ಡನ್ ಖರ್ಚು ಮಾಡಬೇಕು. ಅವಾಗ ಅದನ್ನ ಏನಂತ ಕರಿತೀರಾ ನೀವು, 1 ವೋಲ್ಟ್ ಅಂತ ಕರಿತಾ ಹೋಗ್ತೀವಿ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಸೆಟ್ ಟು ಬಿ 1 ವೋಲ್ಟ್ ಇಫ್ 1 joule of work is done in bringing an ಎಷ್ಟು amount of charges, 1 coulomb of charge from one point to another point. ಅದನ್ನ ಏನಂತ ಕರಿಬೇಕು, 1 volt of potential difference ಅಂತ ಕರಿತಾ ಹೋಗ್ಬೇಕು. ಓಕೆ, ಸೊ 1 ಆಂಪಿಯರ್ ಆಫ್ ಕರೆಂಟ್ ಗೊತ್ತಾಯ್ತು, 1 ವೋಲ್ಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕೂಡ ಏನು ಅಂತ ಗೊತ್ತಾಯ್ತು ಈಗ ಅಲ್ಲಿ. ಸೊ ಇನ್ನೊಂದ್ಸಲ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಿದ್ರೆ ಮಾತ್ರ ಏನ್ ಮೂವ್ ಆಗ್ತಾ ಹೋಗುತ್ತೆ, ಚಾರ್ಜಸ್ ಮೂವ್ ಆಗ್ತಾ ಹೋಗುತ್ತೆ. ಕಂಡಕ್ಟರ್ ನಿಂದ ಹೊರಗಡೆ ಫ್ಲೋ ಆಗಬೇಕು ಅಂತ ಹೇಳಿದ್ರೆ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಕಂಡಕ್ಟರ್ ಇಂದ ಚಾರ್ಜಸ್ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ನಾನು ಎಕ್ಸ್ಟರ್ನಲ್ ಆಗಿ ಏನ ಅಪ್ಲೈ ಮಾಡ್ತಾ ಹೋಗ್ಬೇಕು, ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡ್ಕೊಂತ ಹೋಗ್ಬೇಕು. ಸೊ ಈ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಗೆ SI ಯೂನಿಟ್ ಬಂದು ಏನಿರುತ್ತೆ, ವೋಲ್ಟ್. ಓಕೆ, ಅಥವಾ ವೋಲ್ಟೇಜ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡ್ಕೊಂತ ಹೋಗೋಣ. ಒಂದ್ಸಲ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡೋದು ಬೇಡ, ಇನ್ನೊಂದ್ಸಲ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡೋಣ. ಈಗ
ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡದಲ್ಲೇ ಇದ್ರೆ ದೇರ್ ಇಸ್ ನೋ ಫ್ಲೋ ಆಫ್ ಕರೆಂಟ್. ಈ ಪಾಯಿಂಟ್ ಇಂದ ಹೊರಗಡೆ ಕರೆಂಟ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ ನಮಗೆ. ಸೊ ಯಾಕೆ ಹೊರಗಡೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಾನಿಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಏನು ಅಪ್ಲೈ ಮಾಡಿಲ್ಲ. ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡೋಣ. ಆ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಿದ ತಕ್ಷಣ ದಿ ಎಲೆಕ್ಟ್ರಾನ್ಸ್ ವಿಲ್ ಸ್ಟಾರ್ಟ್ ಮೂವಿಂಗ್ ಔಟ್ಸೈಡ್ ದಿ ಚಾರ್ಜಸ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಿದ್ರೆ ಮಾತ್ರ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ. ಎಲೆಕ್ಟ್ರಾನ್ಸ್ ಮೂವ್ ಆಗಬೇಕು ಅಂದ್ರೆ ಏನ್ ಅಪ್ಲೈ ಮಾಡ್ಬೇಕು ನೀವು? ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಬೇಕು. ಓಕೆ, ಸೊ ಈ ಒಂದು ಸ್ಲೈಡ್ ನಲ್ಲಿ ನೀವು ಅಬ್ಸರ್ವ್ ಮಾಡಿದಂಥದ್ದು ಟೈಪ್ಸ್ ಆಫ್ ಕರೆಂಟ್ ನ ನೋಡಿದ್ರಿ, ಡಿಫರೆಂಟ್ ಟೈಪ್ಸ್ ಆಫ್ ಡೈರೆಕ್ಷನ್ ಆಫ್ ದಿ ಕರೆಂಟ್ ನ ನೋಡಿದ್ರಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು, ಪೊಟೆನ್ಷಿಯಲ್ ಡಿಫರೆನ್ಸ್ ನ ಏನಕ್ಕೆ ಅಪ್ಲೈ ಮಾಡಬೇಕು ಅಂತ ಗೊತ್ತಾಯ್ತು. ಈಗ ಈ ಒಂದು ಸೆಷನ್ ನ ಲಾಸ್ಟ್ ಕ್ವಶನ್ ಬಂದು ವೆದರ್ ದಿ ಕರೆಂಟ್ ಈಸ್ ಆಫ್ ಎ ಸ್ಕೇಲಾರ್ ಆರ್ ಎ ವೆಕ್ಟಾರ್ ಕ್ವಾಂಟಿಟಿ. ಇದೊಂದು ಸ್ಕೇಲಾರ್ ಕ್ವಾಂಟಿಟಿನ ವೆಕ್ಟಾರ್ ಕ್ವಾಂಟಿಟಿನ ಅಂತ ನೋಡಬೇಕು. ಸೊ ಆನ್ಸರ್ ಈಸ್ ಆಫ್ ವೆರಿ ಸಿಂಪಲ್, ಇಟ್ ಈಸ್ ಆಫ್ ಎ ಸ್ಕೇಲಾರ್ ಕ್ವಾಂಟಿಟಿ. ಸೊ ಯಾವ ಏನಕ್ಕೆ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡಿ. ಲೆಟ್ ಯು ಕನ್ಸಿಡರ್ ದಿಸ್ ಒನ್. ಈ ಒಂದು ಎಕ್ಸಾಂಪಲ್ ನಲ್ಲಿ ಒಂದು ಪೈಪ್ ಇದೆ ಅಂತ ಅನ್ಕೊಂತ ಹೋಗೋಣ. ಈ ಪೈಪ್ ಅಲ್ಲಿ ನಾನು 1 ಲೀಟರ್ ಆಫ್ ನೀರ್ನ ಹಾಕ್ತೀನಿ. 1 ಲೀಟರ್ ನೀರ ಹಾಕಿದ ತಕ್ಷಣ ಅದು ಫ್ಲೋ ಆಗಿ ಹೊರಗಡೆ ಕೂಡ ಎಷ್ಟು ಬರ್ತಾ ಹೋಗುತ್ತೆ? ಇಟ್ ಈಸ್ ಆಫ್ 1 ಲೀಟರ್ ವಾಟರ್ ಮತ್ತೆ ವಾಪಸ್ ಬರ್ತಾ ಹೋಗುತ್ತೆ. ಹಾಗಾದ್ರೆ ನಾನಿಲ್ಲಿ ಈ ರೀತಿ ಬರಿತಾ ಹೋಗ್ತೀನಿ. ದಟ್ ಈಸ್ ಆಫ್ ಎಂ ಇನ್ ಡಾಟ್ ಈಸ್ ಈಕ್ವಲ್ ಟು ನಾನು ಎಂ ಔಟ್ ಡಾಟ್ ಅಂತ ಕೂಡ ಕರಿಬಹುದಲ್ವಾ ಅಲ್ಲಿ. ಸೊ ಇದನ್ನ ನೆನಪಿಸ್ಕೊಂಡ್ರೆ ಫಸ್ಟ್ ಏನಲ್ಲಿ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಲ್ಲಿ ಬಂದಿರುತ್ತೆ ನಿಮ್ಗೆ. ಅಂದ್ರೆ ಮಾಸ್ ರೇಟ್ ಅಂತ ತಗೊಂತ ಹೋಗ್ತೀವಿ. ಎಷ್ಟು ಅಮೌಂಟ್ ಆಫ್ ವಾಟರ್ ಎಂಟರ್ ಆಯ್ತೋ ಅಷ್ಟು ಅಮೌಂಟ್ ಆಫ್ ವಾಟರ್ ಏನಾಗ್ತಾ ಇದೆ? ಲೀವ್ ಆಗ್ತಾ ಇದೆ ಈ ಒಂದು ಪೈಪ್ ನ ಮುಖಾಂತರ. ಸೊ ಇದನ್ನ ಮಾಸ್ ರೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿ. ನಾನಿಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಏರಿಯಾನ ಚೇಂಜ್ ಮಾಡ್ತಾ ಅಂದ್ರೆ ಕ್ರಾಸ್ ಸೆಕ್ಷನಲ್ ಆಫ್ ಏರಿಯಾ ಆಫ್ ಎ ಪೈಪ್ ನ ವೇರಿ ಮಾಡ್ತೀನಿ. ಅವಾಗ ಮತ್ತೆ 1 ಲೀಟರ್ ನೀರ ಹಾಕಿದಾಗ ಮತ್ತೆ ಏನಾಯ್ತು? ಅಲ್ಲಿ 1 ಲೀಟರ್ ಆಫ್ ನೀರೇ ವಾಪಸ್ ಬರ್ತಾ ಹೋಯ್ತು. ಹಾಗಾದ್ರೆ ಎಷ್ಟು ಮಾಸ್ ಆಫ್ ವಾಟರ್ ನ ಕಳಿಸ್ತೀನೋ ಅಷ್ಟು ಮಾಸ್ ಆಫ್ ವಾಟರ್ ಹೊರಗಡೆ ಬರ್ತಾ ಇದೆ. ಈಗ ನೀವೀಗ ಒಂದು ಪ್ಯಾಟರ್ನ್ ನ ಪೈಪ್ ಬದಲು ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ಒನ್ ಆಸ್ ಎ ಒಂದು ಕಂಡಕ್ಟರ್ ಅಂತ ಕನ್ಸಿಡರ್ ಮಾಡಿ. ಸೊ ಮಾಸ್ ಆಫ್ ದಿ ವಾಟರ್ ನ ಯು ಹ್ಯಾವ್ ಟು ಕನ್ಸಿಡರ್ 1 ಕೂಲಂಬ್ ಆಫ್ ಚಾರ್ಜಸ್ ಅಂತ ಅನ್ಕೊಂತ ಹೋಗೋಣ. ಈಗ ಎಷ್ಟು ಅಮೌಂಟ್ ಆಫ್ ಚಾರ್ಜಸ್ ನ ಸಪ್ಲೈ ಮಾಡ್ತೀನೋ ಅಷ್ಟು ಅಮೌಂಟ್ ಆಫ್ ಚಾರ್ಜಸ್ ಏನಾಗ್ತಾ ಇದೆ? ಹೊರಗಡೆ ಬರ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ದಟ್ ಈಸ್ ಆಫ್ ಚಾರ್ಜ್ ಈಸ್ ಕನ್ಸರ್ವ್ಡ್. ಚಾರ್ಜ್ ಎಂಟರ್ ಪರ್ ಸೆಕೆಂಡ್ ಅಟ್ 1 end is equal to charge leave per second at another end. ಏಕೆ? ಆಲ್ರೆಡಿ ಇದ್ರೊಳಗಡೆ ಚಾರ್ಜಸ್ ಇರುತ್ತೆ. ನಾನು ಎಷ್ಟು ಚಾರ್ಜಸ್ ನ ಕಳಿಸ್ತೀನೋ ಅಷ್ಟು ಚಾರ್ಜಸ್ ಹೊರಗಡೆ ಬರ್ತಾ ಇದೆ. ದೇರ್ಫೋರ್ ಚಾರ್ಜ್ ಇಸ್ ಆಫ್ ಏನಂತ ಹೇಳ್ತೀವಿ? ಕನ್ಸರ್ವ್ಡ್ ಅಂತ ಕರಿತಾ ಹೋಗ್ತೀವಿ ಈ ಪಾಯಿಂಟ್ ಅಲ್ಲಿ. ಈಗ ಚಾರ್ಜ್ ಅನ್ನೋದಕ್ಕೆ ಅಥವಾ ಕರೆಂಟು ಸ್ಕೇಲಾರ್ ಕ್ವಾಂಟಿಟಿನ ವೆಕ್ಟಾರ್ ಕ್ವಾಂಟಿಟಿನ? ಸೊ ಚಾರ್ಜ್ ಈಸ್ ಆಫ್ ಎ ಸ್ಕೇಲಾರ್ ಕ್ವಾಂಟಿಟಿ. ಯಾಕೆ ಸರ್ ಹೇಳ್ತೀರಾ ಈ ಚಾರ್ಜ್ ಅನ್ನೋದನ್ನ ಸ್ಕೇಲಾರ್ ಕ್ವಾಂಟಿಟಿನ? ಅಲ್ಲಿ ನೀವು ಒಂದು ಹಿಂದಿನ ಲೆಕ್ಚರ್ ಅಲ್ಲಿ ಹೇಳಿದ್ರಿ ಕರೆಂಟ್ ಆಲ್ಟರ್ನೇಟಿಂಗ್ ಕರೆಂಟಿಗೆ ಇಟ್ ಹ್ಯಾಸ್ ಬೋತ್ ಡೈರೆಕ್ಷನ್ ಆಸ್ ವೆಲ್ ಆಸ್ ದಿ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತಾ ಹೋದ್ರಿ. ಬಟ್ ಇಲ್ಲಿ ಕರೆಂಟ್ ನ ನೀವು ಮ್ಯಾಗ್ನಿಟ್ಯೂಡ್ ಮಾತ್ರ ಅಂತ ಹೇಳ್ತಾ ಇದ್ದೀರಾ. ಹೇಗೆ ನಂಬೋದು ಇದನ್ನ? ಅಲ್ಲಿ ಅಬ್ಸರ್ವ್ ಮಾಡಿ. ಎಲೆಕ್ಟ್ರಿಕ್ ಕರೆಂಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಬಟ್ ಇಟ್ ಈಸ್ ಆಲ್ಸೋ ಎ ಸ್ಕೇಲಾರ್ ಕ್ವಾಂಟಿಟಿ. ಯಾವ ರೀತಿ ಅಂತ ಹೇಳಿದ್ರೆ ಇದೇ ಒಂದು ಕಂಡಕ್ಟರ್ ಅನ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀನಿ. ನಾವಿಲ್ಲಿ ಎಸಿ ಕರೆಂಟ್ ಆದ್ರೂ ಅಪ್ಲೈ ಮಾಡಲಿ ಅಥವಾ ಡಿಸಿ ಕರೆಂಟ್ ಆದ್ರೂ ಅಪ್ಲೈ ಮಾಡ್ತೀನಿ ಅಂತ ಅನ್ಕೋಣ. ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಐ ಆಮ್ ಅಪ್ಲೈಯಿಂಗ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್. ಆ ಪೊಟೆನ್ಷಿಯಲ್ ಡಿಫರೆನ್ಸ್ ಯಾವುದು ಅಂತ ಹೇಳಿದ್ರೆ ಇಟ್ ಇಸ್ ಆಫ್ ಡಿಸಿ ಅಂತ ಕನ್ಸಿಡರ್ ಮಾಡೋಣ. ಸೊ ಡಿಸಿ ಅಂತ ಕನ್ಸಿಡರ್ ಮಾಡಿದ ತಕ್ಷಣ ಎಷ್ಟು ಅಮೌಂಟ್ ಆಫ್ ಚಾರ್ಜಸ್ ಬರುತ್ತೋ ಅಷ್ಟು ಅಮೌಂಟ್ ಆಫ್ ಚಾರ್ಜಸ್ ಹೊರಗಡೆ ಮೂವ್ ಆಯ್ತು. ಎಲ್ಲಿಂದ ಎಲ್ಲಿಗೆ ಬಂತು? ಇಟ್ ವಿಲ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಈಗ ಈ ಒಂದು ಪಾಯಿಂಟ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಅಪ್ಲೈ ಎಸಿ ಸಿಗ್ನಲ್ ನ ಅಪ್ಲೈ ಮಾಡ್ಕೊಂತ ಹೋಗೋಣ. ಸೊ ಈ ಒಂದು ಪಾಯಿಂಟ್ ಅಲ್ಲಿ ಎಸಿ ಸಿಗ್ನಲ್ ನ ಅಪ್ಲೈ ಮಾಡಿದಾಗ ಅಗೇನ್ ದಿ ಕರೆಂಟ್ ಇಸ್ ಫ್ಲೋಯಿಂಗ್ ಫ್ರಮ್ ಎಲ್ಲಿಂದ ಎಲ್ಲಿಗೆ? ಪಾಸಿಟಿವ್ ಟು ನೆಗೆಟಿವ್ ಓನ್ಲಿ. ಎಲ್ಲಿಂದ ಎಲ್ಲಿಗೆ ಫ್ಲೋ ಆಗ್ತಿದೆ? ಪಾಸಿಟಿವ್ ಟು ನೆಗೆಟಿವ್. ಹಾಗಾದ್ರೆ ಡೈರೆಕ್ಷನ್ ಅಂದ್ರೆ ಏನು ಸರ್? ಸೊ ನಿಮಗೆ ಎಸಿ ಒಂದು ಯೂನಿಟ್ ಇದೆ, ಅದರಲ್ಲಿ ಕಂಪ್ಲೀಟ್ ಆಗಿ ಓದ್ತಾ ಹೋಗ್ತೀರಾ. ಆದ್ರೂ ಇದರಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ತೀನಿ. ನಾನು ಇದರಲ್ಲಿ ಏನಾದ್ರು ಒಂದು ಕ್ರಾಸ್ ಸೆಕ್ಷನ್ ಅಂತ ತಗೊಂಡೆ ಅಂತ ಹೇಳಿದ್ರೆ ನೀವು ಯಾವುದೇ ಎಲೆಕ್ಟ್ರಾನ್ಸ್ ನೋಡಿದ್ರು ಕೂಡ ಎಲೆಕ್ಟ್ರಾನ್ಸ್ ಆರ್ ಕ್ರಾಸಿಂಗ್ ಫ್ರಮ್
ಪಾಸಿಟಿವ್ ಟು ನೆಗೆಟಿವ್. ಆದ್ರೆ ಎಸಿ ಅಂತ ಹೇಳಿದ್ರೆ ಏನಾಗಬೇಕು? ಫಾರ್ ಅ ಇನ್ಸ್ಟೆಂಟ್ ಆಫ್ ಟೈಮ್ ಇಫ್ ಕರೆಂಟ್ ಇಸ್ ಪಾಸಿಂಗ್ ಥ್ರೂ positive to negative and again the same electron is flowing from negative to positive. ಒಂದು ಕ್ರಾಸ್ ಸೆಕ್ಷನ್ ತಗೊಂಡ್ರೆ ಈ ರೀತಿ ನಮಗೆ ಚಾರ್ಜಸ್ ಮೂವ್ಮೆಂಟ್ ನ ಕಾಣ್ತಾ ಹೋಗುತ್ತೆ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಒಂದು ಪೈಪ್ ಇದೆ ಅಂತ ಅನ್ಕೋಣಪ್ಪ. ಆ ಪೈಪ್ ನ ಒಳಗಡೆ ವಾಟರ್ ಫ್ಲೋ ಅಬ್ಸರ್ವ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ? ಇಲ್ಲಿ ಸುಮ್ಮನೆ ಕಂಟಿನ್ಯೂಸ್ ಫ್ಲೋ ಕಾಣುತ್ತೆ. ಅದು ಡಿಸಿ ಕರೆಂಟ್ ಅಂತ ಕನ್ಸಿಡರ್ ಮಾಡಿ. ಎಸಿ ಅಬ್ಸರ್ವೇಷನ್ ಅಲ್ಲಿ ನೀವೆಲ್ಲರೂ ಕೂಡ ವಾಷಿಂಗ್ ಮಿಷಿನ್ ನ ಅಬ್ಸರ್ವ್ ಮಾಡಿದಿರಾ. ಸೊ ವಾಷಿಂಗ್ ಮಿಷಿನ್ ಅಲ್ಲಿ ಯಾವ ರೀತಿ ಆಗುತ್ತೆ ಕರೆಂಟ್ ಮೂವ್ಮೆಂಟ್ ಆಫ್ ದಿ ವಾಟರ್ ಅಂತ ಹೇಳಿದ್ರೆ, ಒಂದ್ಸಲ ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆಯ್ತು ಅಂತ ಹೇಳಿದ್ರೆ ಇನ್ನೊಂದ್ಸಲ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಹಾಗೆ ಈ ಒಂದು ಎಲೆಕ್ಟ್ರಾನ್ಸ್ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸೊ ಆ ಒಂದು ಚಾರ್ಜಸ್ ಯಾವ ರೀತಿ ಮೂವ್ ಆಗ್ತಾ ಹೋಗುತ್ತೆ? ಡ್ಯಾನ್ಸ್ ಆಗೋಣ ಟು ಅಂಡ್ ಫ್ರೋ ಮೋಷನ್ ಅಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿ? ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್. ಸೊ ಈ ರೀತಿ ಚಾರ್ಜಸ್ ಮೂವ್ ಆಗ್ತಾ ಹೋಗುತ್ತೆ. ಬಟ್ ಎರಡೂ ಕಡೆನೂ ಚಾರ್ಜಸ್ ನ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? ಪಾಸಿಟಿವ್. ನೆಗೆಟಿವ್ ಎಂಡಿಂಗ್ ಪಾಯಿಂಟ್ ಯಾವುದು? ನೆಗೆಟಿವ್. ಇಲ್ಲೂ ಕೂಡ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? ಪಾಸಿಟಿವ್. ಎಂಡಿಂಗ್ ಪಾಯಿಂಟ್ ಯಾವುದು? ನೆಗೆಟಿವ್. Therefore, the value of the electric current does not depends on the direction. Direction ಮೇಲೆ ಇದು ಡಿಪೆಂಡ್ ಆಗ್ತಾ ಇಲ್ಲ ಅಲ್ಲಿ. ಈಗ ಕರೆಂಟ್ ಅನ್ನ ನಾನೇನಾದ್ರೂ ಇಲ್ಲಿ ಪಾಸಿಟಿವ್ ಕೊಡ್ತೀನಿ, ಇಲ್ಲಿ ನೆಗೆಟಿವ್ ಕೊಡ್ತೀನಪ್ಪ. ಸೊ ಕರೆಂಟ್ ವಿಲ್ ಫ್ಲೋ ಫ್ರಮ್ ಎಲ್ಲಿಂದ ಎಲ್ಲಿಗೆ? ಪಾಸಿಟಿವ್ ಟು ನೆಗೆಟಿವ್. ಹಾಗೆ ಒಬ್ಬ ಮನುಷ್ಯ ಇದ್ದಾನೆ ಅಂತ ಅನ್ಕೊಂತ ಹೋಗೋಣ. ಓಕೆ, ಲೆಟ್ ಯು ಕನ್ಸಿಡರ್ ಎ ಬಾಯ್ ಇಸ್ ದೇರ್. ದಿಸ್ ಬಾಯ್ ಹ್ಯಾಸ್ ಟು ಮೂವ್ ಫ್ರಮ್ ಹಿಸ್ ಹೋಮ್. ಸೊ ಇಲ್ಲಿ ಒಂದು ಮನೆ ಇದೆ ಅಂತ ಅನ್ಕೊಂತ ಹೋಗೋಣ. ಈ ಹ್ಯಾಸ್ ಟು ಮೂವ್ ಫ್ರಮ್ ಹೋಮ್ ಟು ಸ್ಕೂಲ್ ಅಂತ ಅನ್ಕೊಂತ ಹೋಗೋಣ ಇಲ್ಲಿ. ಸೊ ಇಲ್ಲಿ ಸ್ಕೂಲ್ ಇದೆ ಅಂತ ಅನ್ಕೊಳ್ಳಿ. ಯಾವ ರೀತಿ ಮೂವ್ ಆಗ್ಬೇಕು? ಫಸ್ಟ್ ಈ ಹ್ಯಾಸ್ ಟು ಮೂವ್ ಸ್ಟ್ರೈಟ್. ಸ್ಟ್ರೈಟ್ ಯಾವ ಕಡೆ ಮೂವ್ ಆಗ್ತಾನೆ? ಲೆಫ್ಟ್ ಮೂವ್ ಆಗ್ತಾನೆ, ಸಾರಿ ರೈಟ್ ಮೂವ್ ಆಗ್ತಾನೆ. ರೈಟ್ ಮೂವ್ ಆಗಿ ಯಾವ ಕಡೆಗೆ ಮೂವ್ ಆದ? ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಹೋದ. ಹೌದಲ್ವಾ? ಅಲ್ಲಿ ಅವಾಗ ಮಾತ್ರ ಈ ಒಂದು ಹುಡುಗ ಎಲ್ಲಿಂದ ಎಲ್ಲಿಗೆ ರೀಚ್ ಆಗ್ಬೋದು? ಡೆಸ್ಟಿನೇಷನ್ಗೆ ರೀಚ್ ಆಗ್ಬೋದು. ಸಪೋಸ್ ಫಾರ್ ಎಕ್ಸಾಂಪಲ್ ಇದೇ ಒಂದು ಹುಡುಗ ಫಸ್ಟ್ ಸ್ಟ್ರೈಟ್ ಬಂದ, ಅಪ್ವರ್ಡ್ ಡೈರೆಕ್ಷನ್ ಹೋಗೋದ್ರ ಬದಲು ಡೌನ್ವರ್ಡ್ ಡೈರೆಕ್ಷನ್ ಬಂದ ಅನ್ಕೊಳ್ಳಿ. ಅವಾಗ ಅವನು ಯಾವುದೇ ಯಾವ ಸ್ಕೂಲಿಗೆ ಮೀಟ್ ಡೆಸ್ಟಿನೇಷನ್ ರೀಚ್ ಆಗ್ತಾನ? ಯಾವುದೇ ಕಾರಣಕ್ಕೂ ರೀಚ್ ಆಗೋದಿಲ್ಲ. ಈ ತರದ್ರಲ್ಲಿ ಡೈರೆಕ್ಷನ್ ಇದೆ ಅಂತ ಕರಿತೀವಿ. ಆದ್ರೆ ಇದೇ ಒಂದು ಪ್ಯಾಟರ್ನ್ ಅಲ್ಲಿ ನಾನೀಗ ಏನ್ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ರೆ ಕರೆಂಟ್ ನ ಕನ್ಸಿಡರ್ ಮಾಡ್ತಾ ಹೋಗ್ತೀನಿ. ಸೊ ಕರೆಂಟ್ ವಿಲ್ ಫ್ಲೋ ಫ್ರಮ್ ಎಲ್ಲಿಂದ ಎಲ್ಲಿಗಪ್ಪ? ಪಾಸಿಟಿವ್ ಟು ನೆಗೆಟಿವ್. ಹಾಗೆ ಅದೇ ಒಂದು ವೈರ್ ನ ನಾನು ಈ ರೀತಿ ಪ್ಲೇಸ್ ಮಾಡಿದೆ ಅಂತ ಹೇಳಿದ್ರೆ ಮತ್ತೆ ಕರೆಂಟ್ ಎಲ್ಲಿಂದ ಎಲ್ಲಿಗೆ ಫ್ಲೋ ಆಯ್ತು? ಪಾಸಿಟಿವ್ ಟು ನೆಗೆಟಿವ್ ಫ್ಲೋ ಆಗ್ತಾ ಹೋಯ್ತು. ದೇರ್ಫೋರ್ ಕರೆಂಟ್ ಹ್ಯಾಸ್ ನೋ ಡೈರೆಕ್ಷನ್. ಅಂದ್ರೆ ಅಪ್ವರ್ಡ್, ಡೌನ್ವರ್ಡ್, ನಾರ್ತ್, ಈಸ್ಟ್, ಸೌತ್. ಈ ಒಂದು ವೈರ್ ನ ನೀವು ಈ ರೀತಿ ಸುತ್ತ ಹಾಕ್ಬಿಟ್ಟು ಹಾಕಿ ಅಲ್ಲಿ. ಸೊ ಕರೆಂಟ್ ವಿಲ್ ಫ್ಲೋ ಫ್ರಮ್ ಎಲ್ಲಿಂದ ಎಲ್ಲಿಗೆ? positive to negative only. Therefore, current has no direction. That is, current in a wire remains unchanged if it is bent, tied or not. ಯಾವುದೇ ರೀತಿ ಇಟ್ರು ಕೂಡ ಕರೆಂಟ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಓನ್ಲಿ. ಒಂದೇ ಡೈರೆಕ್ಷನ್ ಅದಕ್ಕೆ ಇರೋದು. ಯಾವ ಡೈರೆಕ್ಷನ್ ಅದು? ಪಾಸಿಟಿವ್ ಇಂದ ನೆಗೆಟಿವ್ ಹೋಗಬೇಕು ಅಂತ ಅರ್ಥ. Therefore, current is of a scalar quantity. So, ಈ ಒಂದು ಲೆಕ್ಚರ್ ನಲ್ಲಿ ನೀವು ಡೈರೆಕ್ಷನ್ಸ್ ಆಫ್ ಕರೆಂಟ್ ನ ನೋಡಿದ್ರಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಕರೆಂಟ್ ನ ನೋಡಿದ್ರಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು ಅಂತ ಅಬ್ಸರ್ವ್ ಮಾಡಿದ್ರಿ. ಹಾಗೇನೆ ಕರೆಂಟ್ ಈಸ್ ಆಫ್ ಎ ಸ್ಕೇಲಾರ್ ಕ್ವಾಂಟಿಟಿನ ಅಥವಾ ವೆಕ್ಟಾರ್ ಕ್ವಾಂಟಿಟಿನ ಅಂತ ಅಬ್ಸರ್ವ್ ಮಾಡಿದ್ರಿ. ಸೊ ನೆಕ್ಸ್ಟ್ ಲೆಕ್ಚರಿಂಗ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.